ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಜಿಗ್ಜಾಗ್ ಮಿಷಿನ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಜನ ನನಗೆ ಪೀಕೋ ಮಿಷಿನ್ಸ್ನ ಕೇಳಿದ್ರಿ. ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಪೀಕೋ ಮಿಷಿನ್ಸ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಸೊ ಪೀಕೋ ಮಿಷಿನ್ ಅಂದರೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಜಿಗ್ಜಾಗ್ ಮಿಷಿನ್ ಅಂತ ಹೇಳ್ಬಿಟ್ಟು ಕೆಲವರು ಪೀಕೋ ಮಿಷಿನ್ಸ್ ಅಂತ ಕರೀತಾರೆ, ಇನ್ನು ಕೆಲವರು ಜಿಗ್ಜಾಗ್ ಮಿಷಿನ್ ಅಂತ ಕರೀತಾರೆ. ಸೊ ಪೀಕೋ ಮಿಷಿನ್ಸ್ ಅಂದರೆ ಜಿಗ್ಜಾಗ್ ಮಿಷಿನ್, ಓಕೆನಾ. ಸೊ ಜಿಗ್ಜಾಗ್ ಮಿಷಿನಲ್ಲಿ ನಿಮಗೆ ಸುಮಾರು ಥರ ಅವೈಲೇಬಲ್ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಕಂಪ್ನಿಲೂ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ ಅಂದರೆ ಜಿಗ್ಜಾಗ್ ಮಿಷಿನ್. ಸೊ ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋದು ಡರ್ಬಿಯಲ್ಲಿ ಜಿಗ್ಜಾಗ್ ಮಿಷಿನ್ನ ತೋರಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ಚಂದನಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಡರ್ಬಿಲಿ ಕೂಡ ತೋರಿಸಿದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ, ಅಂದರೆ ತುಂಬ ಹಿಂದೆ ವಿಡಿಯೋನ ಮಾಡಿದ್ದೆ. ಸೊ ಎಷ್ಟೊಂದು ಜನ ಇವಾಗ ಬಂದು ಮತ್ತೆ ವಾಪಸ್ ಹಿಂದೆ ಹೋಗಿ ನೋಡಲಿಕ್ಕಿಲ್ಲ, ಆಲ್ಮೋಸ್ಟ್ ಹಿಂದೆ ಹೋಗಿ ಸೊ ಮುಂದೆ ಬರ್ತಾರೋ ವಿಡಿಯೋಗಳನ್ನ ನೋಡ್ತಾ ಇರ್ತಾರಲ್ವ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಜಿಗ್ಜಾಗ್ ಮಿಷಿನ್ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ. ಯಾವ ರೀತಿಲಿ ಇರುತ್ತೆ ಮಿಷಿನು, ಸೊ ಎಡ್ ಏನು ಪ್ರೈಸ್ ಬೀಳುತ್ತೆ, ಸೊ ವಿತ್ ಸ್ಟ್ಯಾಂಡ್ ಏನು ಪ್ರೈಸ್ ಬೀಳುತ್ತೆ ಮಿಷಿನ್ ಅಂತ ಹೇಳ್ಬಿಟ್ಟು ನಿಮಗೆ ವಿಡಿಯೋದಲ್ಲಿ ಹಾಗೆ ತೋರಿಸ್ತಾ ಸಂಪೂರ್ಣವಾಗಿ ಮಾಹಿತಿನ ಕೊಡ್ತೀನಿ. ಸೊ ಬನ್ನಿ ಫಸ್ಟು ವಿಡಿಯೋನ ನೋಡ್ಕೊಂಡು ಬಂದುಬಿಡೋಣ, ಆಮೇಲೆ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ. ಇನ್ನು ಇದನ್ನು ನೀವು ನೋಡ್ತಾ ಇದ್ದೀರಾ ಡರ್ಬಿ ಮಿಷಿನು. ಸೊ ಇದೇ ನಿಮಗೆ ಜಿಗ್ಜಾಗ್ ಮಿಷಿನ್ ಇರುತ್ತೆ. ಸೊ ಇದು ನಿಮಗೆ ಫುಲ್ಲು ಬ್ಲ್ಯಾಕ್ ಬಾಡಿಲಿ ಬರೋವಂಥದ್ದು. ಸೊ ಇಲ್ಲೆಲ್ಲ ನೀವು ಆಯಲ್ನ ಹಾಕ್ಕೊಳ್ಬೇಕಾಗುತ್ತೆ. ನಾನು ತೋರಿಸ್ತೀನಿ ಎಲ್ಲ ಆಯಲ್ನ ಹಾಕ್ಕೊಳ್ಬೇಕು ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಇಲ್ಲಿ ಸ್ಟಿಚ್ ಕೂಡ ಹಾಕಿ ಇಟ್ಟಿರ್ತಾರೆ, ನಿಮಗೆ ಬೇಕು ಅಂತ ನೋಡಿ ಇಲ್ಲಿ ಜಿಗ್ಜಾಗು. ಸೊ ಈ ಥರ ನೀವು ಓರ್ಲಾಕ್ ಅಂತರ ಟೇಪಲ್ಲಿ ಕೂಡ ಒಂದೇ ಸೈಡ್ ಇಟ್ಕೊಂಡು ಮಾಡ್ಕೊಳ್ಬೋದು. ಇದು ಬಂದುಬಿಟ್ಟು ನಿಮಗೆ ಜಿಗ್ಜಾಗು ಸೈಡಲ್ಲಿ ಹೊಲಿದು ಅವರೇ ಕ್ಲೀನಾಗಿ ಪ್ಯಾಕ್ ಮಾಡಿರ್ತಾರೆ. ಸೊ ಇನ್ನು ಇದು ಬಂದುಬಿಟ್ಟು ನಿಮಗೆ ಜಿಗ್ಜಾಗ್ದು ನೋಡಿ ಟೆನ್ಷನ್ ಇರುತ್ತೆ. ಸೊ ಇದು ಬಂದು ಜಿಗ್ಜಾಗ್ ಟೆನ್ಷನ್ನು. ಸೊ ಇಲ್ಲಿ ನಿಮಗೆ ಎಷ್ಟು ಚಿಕ್ಕದು ಬೇಕಾದರೂ ಮಾಡ್ಕೊಳ್ಬೋದು. ನೋಡಿ ಇದೆಯಲ್ವಾ. ಸೊ ಇದನ್ನು ನೀವು ಎಷ್ಟಕ್ಕೆ ನೀವು 3ಕ್ಕೆ ಇಟ್ಕೊಂಡ್ರೆ ನಿಮಗೆ ಜಿಗ್ಜಾಗ್ ಆಗುತ್ತೆ. ಸ್ಟೋನ್ ಚೈನ್ ಬಾಲ್ ಚೈನ್ ಹೊಲಿಬೇಕು ಅಂತಂದರೆ 5ಕ್ಕೆ ಇಟ್ಕೊಳ್ಬೇಕು, ಇಲ್ಲಾಂದರೆ 2ಕ್ಕೆ ಇಟ್ಕೊಂಡ್ರು ಸಾಕು. ಜಿಗ್ಜಾಗು 2 ಇಲ್ಲ 3 ನಿಮಗೆ ಕರೆಕ್ಟಾಗಿ ಜಿಗ್ಜಾಗು ಸೀರೆ ಜಿಗ್ಜಾಗ್ ಮಾಡೋರಿಗೆ 2 3 ಸಾಕಾಗುತ್ತೆ. ಈ 5ಕ್ಕೆ ಇಟ್ಕೊಂಡು ನಾವು ಸ್ಟೋನ್ ಚೈನ್ ಬಾಲ್ ಚೈನ್ ಹೊಡಿಲಿಕ್ಕೆ 5ಕ್ಕೆ ಇಟ್ಕೊಳ್ತೀವಿ. ಸೊ ಇದು ನಿಮಗೆ ಲೂಸು ಟೈಟು ಮಾಡ್ಕೊಳ್ಳೋದು. ಸೊ ಇದು ಬಂದುಬಿಟ್ಟು ರಗ್ ಮಾಡ್ಕೊಳ್ಳೋದು. ಇದು ಹೊಲಿಗೆ ನೀವು ಜಿಗ್ಜಾಗ್ ಮಾಡ್ತೀರಲ್ಲ, ಸೊ ಇದು ಬಂದ್ಬಿಟ್ಟು ನಿಮಗೆ ಸ್ವಲ್ಪ ದೊಡ್ಡದು ಚಿಕ್ಕದು ಹೊಲಿಗೆ ಇಟ್ಕೊಳ್ಳೋವಂಥದ್ದು. ಸೊ ಇದು ಬಂದುಬಿಟ್ಟು ನಿಮಗೆ ಇಲ್ಲಿ ಏನು ಇರುತ್ತಲ್ವ ಇದನ್ನು ಸೆಟ್ಟಿಂಗ್ನ ಮಾಡ್ಕೊಳ್ಳೋದು. ಇದು ಲೂಸ್ ಬೇಕು ಸ್ವಲ್ಪ ಹೈಟ್ ಮಾಡ್ಕೊಬೋದು, ಅಂದರೆ 3ಕ್ಕೆ ಬೇಕು ಅಂದರೆ ಇಲ್ಲಿ ಲೂಸ್ ಮಾಡಿಕೊಂಡು 3ಕ್ಕೆ ಇಟ್ಕೊಂಡು ಟೈಟ್ನ ಮಾಡ್ಕೊಳ್ಬೇಕು. 5ಕ್ಕೆ ಬೇಕು ಅಂದರೆ 5ಕ್ಕೆ ಇಟ್ಕೊಂಡು ಟೈಟ್ನ ಮಾಡ್ಕೊಳ್ಬೇಕು. ಇನ್ನು ಈ ಮಿಷಿನ್ ಬಂದುಬಿಟ್ಟು ನಿಮಗೆ 1 ವರ್ಷ ವ್ಯಾರಂಟಿ ಕೊಡ್ತೀವಿ. ಸೊ 1 ವರ್ಷ ವ್ಯಾರಂಟಿ ಇರುತ್ತೆ. ಸೊ ನಿಮಗೆ ಫುಲ್ಲು ಬ್ಲ್ಯಾಕ್ ಆ್ಯಂಡ್ ಕಲರಲ್ಲೇ ಬರೋವಂಥದ್ದು. ಇನ್ನು ನೀವು ಇದನ್ನು ಹೆವಿ ಡ್ಯೂಟಿ ಬೇಕಾದರೂ ಮಾಡ್ಬೋದು. ಹೆವಿ ಡ್ಯೂಟಿ ಮಾಡಿದ್ರೂ ಕೂಡ ಏನೂ ಪ್ರಾಬ್ಲಮ್ ಆಗೋಲ್ಲ. ಸೀರೆ ಜಿಗ್ಜಾಗ್ ಮಾಡ್ಕೊಳ್ಳಿ, ಓರ್ಲಾಕ್ ಮಾಡ್ಕೊಳ್ಳಿ, ಮತ್ತು ನಿಮಗೆ ಸ್ಟೋನ್ ಚೈನ್ ಬಾಲ್ ಚೈನ್ ಹೊಲಿಯಂಗಿದ್ರು ಕೂಡ ಇದು ತುಂಬಾ ಅವೈಲೇಬಲ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಮಿಷಿನ್ ಮಾತ್ರ. ಸೊ ನಿಮ್ಗೆ ಎಷ್ಟು ಹೆವಿ ಡ್ಯೂಟಿ ಮಾಡಿದ್ರು ಕೂಡ ನಿಮಗೆ ಏನೂ ಪ್ರಾಬ್ಲಮ್ ಬರೋಲ್ಲ. ನಿಮಗೆ ಮಿಷಿನ್ ಕೂಡ 1 ವರ್ಷ ವ್ಯಾರಂಟಿ ಕೊಡ್ತಾಯಿದ್ದೀವಲ್ವ. ಸೊ ನಿಮಗೆ ಇನ್ನೇನೊಂದು ಕೂಡ ಸಣ್ಣ ಪುಟ್ಟ ಸೊ ನೀವು ಸ್ವಲ್ಪ ಡೆಸ್ಟ್ ಎಲ್ಲ ಕೂರ್ದಂಗೆ ಕ್ಲೀನಾಗಿ ನೋಡಿಕೊಂಡ್ರೆ ಯಾವುದೇ ಥರ ಪ್ರಾಬ್ಲಮ್ಗಳು ಬರೋಲ್ಲ. ಸೊ ನೀವು ಥ್ರೆಡ್ನ ಹಾಕಿ ಹೊಲಿತಾ ಇರಬೇಕಾದ್ರೆ ಸ್ವಲ್ಪ ಧೂಳು ಡೆಸ್ಟ್ ಕೂತ್ಕೊಂಡಾಗ ಸಣ್ಣ ಪುಟ್ಟ ದಾರ ಕಟ್ಟಾಯಿತು ಅನ್ನೋ ಪ್ರಾಬ್ಲಮ್ ಬಂದಾಗ ಸ್ವಲ್ಪ ಸ್ಪ್ರಿಂಗ್ ಹತ್ರಲ್ಲ ಕ್ಲೀನಾಗಿ ಸರಿ ಮಾಡಿಕೊಂಡ್ರೆ ಸೊ ಏನೂ ಸಮಸ್ಯೆ ಇರೋಲ್ಲ. ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇನ್ನು ಆಯಲ್ ಬಂದುಬಿಟ್ಟು ನೋಡಿ ನಾನು ಇಲ್ಲಿ ತೋರಿಸೋದನ್ನೆಲ್ಲ ಇಲ್ಲಿ ಹಾಕಬೇಕು. ಸೊ ಇಲ್ಲಿ ಹಾಕಬೇಕು, ಹಾಗೆ ಇಲ್ಲಿ ಹೋಲ್ ಇರುತ್ತಲ್ಲ ಇಲ್ಲಿ ಹಾಕಿದ್ರೆ ಸೊ ನಿಮ್ಗೆ ಇಲ್ಲೆಲ್ಲ ನಿಮಗೆ ನೀಟಾಗಿ ಮೂವ್ ಆನ್ ಆಗುತ್ತೆ. ಸೊ ಅದಾದಮೇಲೆ ಇಲ್ಲಿ ಹಾಕಬೇಕು. ಸೊ ಇಲ್ಲಿ ಹಾಕಬೇಡಿ, ಇಲ್ಲಿ ಬೆಲ್ಟ್ ಓಡುತ್ತೆ. ಸೊ ಇಲ್ಲಿ ಯಾವುದೇ ಥರಕ್ಕೂ ಇಲ್ಲಿ ಹಾಕಕ್ಕೆ ಹೋಗಬೇಡಿ, ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಇಲ್ಲಿ ಹಾಕಿ ಸಾಕು, ಇಲ್ಲಿ ಮಾತ್ರ ಹಾಕಬೇಡಿ. ಸೊ ಇನ್ನು ಇಲ್ಲಿ ಈ ಹೋಲು ಮತ್ತು ಇಲ್ಲಿ ಸೊ ಅದಾದಮೇಲೆ ಇಲ್ಲಿ ಮತ್ತು ಇಲ್ಲಿ ನೀವು ಹೊಲಿಬೇಕಾದ್ರೆ ಹೊಲಿಯೋಕ್ಕೆ ಹಿಂದಿನ ದಿನ ಸೊ ಈ ಹೋಲಲ್ಲಿ ಒಂದು ಸ್ವಲ್ಪ ಹಾಕಿಬಿಟ್ಟು 1-2 ಡ್ರಾಪ್ ಅಷ್ಟು ಬಿಟ್ಟರೆ ಸಾಕು. ಸೊ ನಿಮ್ಗೆ ಇಲ್ಲೆಲ್ಲ ಹಾಕೋದ್ರಿಂದ ಕ್ಲೀನಾಗಿ ಒಳಗಡೆ ಹೋಗುತ್ತೆ. ಸೊ ಒಂದು 2 ಡೇಸ್ಗೆ ಒಂದು ಸಲನಾದರೂ ಆಯಲ್ನ ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಮಿಷಿನ್ ಏನೂ ಪ್ರಾಬ್ಲಮ್ ಬರೋಲ್ಲ. ಇನ್ನು ರಾತ್ರಿ ನೀವು ಮಲ್ಕೊಳ್ಬೇಕಾದ್ರೆ ನಾಳೆ ಬೆಳಿಗ್ಗೆ ಹೊಲಿಬೇಕಾದ್ರೆ ಈ ಹೋಲ್ ಇದೆಯಲ್ವಾ, ಸೊ ಇಲ್ಲಿ 2 ಡ್ರಾಪ್ ಅಷ್ಟು ಸೂಜಿ ನೀಡಲ್ಗೆ ಹಾಕಿಬಿಟ್ರೆ ಕ್ಲೀನಾಗಿ ನಿಮಗೆ ಕೆಳಗಡೆ ಕೂಡ ಎಲ್ಲ ಇಳಿಯುತ್ತೆ. ಇನ್ನು ಇಲ್ಲೂ ಅಷ್ಟೇ ನೀವು ಅಲ್ಲಿ ಸೂಜಿ ಪಾಯಿಂಟಲ್ಲಿ ಹಾಕಿದ್ರೆ ನಿಮಗೆ ಶಟ್ಲಿಗೆಲ್ಲ ಕ್ಲೀನಾಗಿ ಇಳಿಯುತ್ತೆ. ಸೊ ಮತ್ತು ಇಲ್ಲಿ ಈ ಜಾಯಿಂಟ್ಸ್ ಇರುತ್ತಲ್ವ, ಸೊ ಈ ಜಾಯಿಂಟ್ಗಳಲ್ಲಿ ಹಾಗೆ ಉಲ್ಟಾ ಅಂದರೆ ಇದು ಡರ್ಬಿ ಮಿಷಿನ್ ಈ ಥರ ನೀವು ಮಲಗಿಸ್ಬಿಟ್ಟು ಕ್ಲೀನಾಗಿ ಈ ಜಾಯಿಂಟ್ ಇರುತ್ತಲ್ವ, ಸೊ ಈ ಜಾಯಿಂಟ್ಗೆಲ್ಲನೂ ಹಾಕಿದ್ರೆ ಕ್ಲೀನಾಗಿ ಇರುತ್ತೆ, ಏನೂ ಪ್ರಾಬ್ಲಮ್ ಬರೋದಿಲ್ಲ. ಈ ಜಾಯಿಂಟ್ಗೆಲ್ಲನೂ ಹಾಕಿ. ಸೊ ಇಲ್ಲೆಲ್ಲ ನಾನು ಏನು ತೋರಿಸೋದಿಲ್ಲ, ಸ್ವಲ್ಪ ಉಲ್ಟಾ ಮಾಡಿಬಿಟ್ಟು ಈ ಥರ ಜಾಯಿಂಟ್ಗಳಿಗೆ ಹಾಕಿದ್ರೆ ನಿಮಗೆ ಕ್ಲೀನಾಗಿ ಮಿಷಿನು ಸೌಂಡ್ ಬರೋಲ್ಲ. ಕ್ಲೀನಾಗಿ ನೀವು ತುಂಬ ಚೆನ್ನಾಗಿರುತ್ತೆ. ಮೇಂಟೈನ್ ಮಾಡಿದಷ್ಟು ತುಂಬಾ ಚೆನ್ನಾಗಿರುತ್ತೆ ಮಿಷಿನು.
ಇನ್ನು ಮಿಷಿನ ನೋಡಿದ್ರೆ ಅಲ್ವಾ, ಸೊ ತುಂಬ ಜನ ನನಗೆ ಎಡ್ ಕೇಳ್ತಾ ಇರ್ತಾರೆ, ಬರೀ ಎಡ್ ಮಾತ್ರ ಪ್ರೈಸ್ ಕೇಳ್ತಾ ಇರ್ತಾರೆ. ಹಾಗಾಗಿ ಇವತ್ತು ಬರೀ ಎಡ್ ಮಾತ್ರ ನಾನು ತೋರಿಸ್ತೀನಿ. ನಿಮಗೆ ಬೇಕು ಅಂದರೆ ಫುಲ್ ಸೆಟ್ ಬೇಕಾದರೂ ಅವೈಲೇಬಲ್ ಇರುತ್ತೆ. ನಿಮಗೆ ಬರೀ ಜಸ್ಟ್ ನಾನು ಎಡ್ ಮಾತ್ರ ತೋರಿಸ್ತಾ ಇದ್ದೀನಿ. ಎಡ್ ಬಂದುಬಿಟ್ಟು ನಿಮಗೆ 6800 ರೂಪಾಯಿ ಬೀಳುತ್ತೆ. ನನಗೆ ಜಾಸ್ತಿ ಎಡ್ಡೆ, ನನಗೆ ತುಂಬ ಜನ ಅಂದರೆ ಎಡ್ಡೆ ಬೇಕು ಅಂತ ಕೇಳಿದ್ರಿ. ಸೊ ಎಡ್ ಪ್ರೈಸ್ ಬಂದುಬಿಟ್ಟು ನಿಮಗೆ 6800 ರೂಪಾಯಿ ಬೀಳುತ್ತೆ. ಸೊ ನಿಮಗೆ ಏನಾರ ವಿತ್ ಸ್ಟ್ಯಾಂಡ್ ಬೇಕು ಅಂತ ಅಂದರೆ 9500 ಇದೆ, 10500 ಇದೆ. ಇನ್ನು 9500 ಬಂದುಬಿಟ್ಟು ನಿಮಗೆ ಸ್ವಲ್ಪ ಗೇಜ್ ಕಮ್ಮಿ ಬರುತ್ತೆ, ಸ್ಟೀಲ್ ಮೆಟಲ್ ಸ್ಟ್ಯಾಂಡು. ಇನ್ನು 10500 ಅಂದರೆ ನಿಮಗೆ ಫುಲ್ ಕಬ್ಬಿಣದಲ್ಲೇ ಬರುತ್ತೆ, ಅಂದರೆ ಕಬ್ಬಿಣ ಸ್ವಲ್ಪ ಗೇಜ್ ಜಾಸ್ತಿ ಬರುತ್ತೆ. ಸೊ ನಿಮ್ಗೆ ಏನು ಅಮೌಂಟ್ ಕೊಡ್ತಾರೋ ಅದ್ರ ಮೇಲೆ ವೇರಿಯೇಷನ್ ಇರುತ್ತೆ. ಸೊ ನಿಮಗೇನಾದರೂ ವಿತ್ ಸ್ಟ್ಯಾಂಡ್ ಬೇಕು ಅಂದರೆ 9,500 ಇದೆ, ಹಾಗೆ 10,500 ಇದೆ. ಸೊ ಎರಡರಲ್ಲಿ ನೀವು ಯಾವ್ದು ಬೇಕಾದ್ರೂ ನೀವು ಚೂಸ್ನ ಮಾಡ್ಕೊಳ್ಬೋದು. ತುಂಬ ಜನ ನನಗೆ ಬರೀ ಎಡ್ನೇ ಕೇಳಿದ್ದು. ಸೊ ಹಾಗಾಗಿ ಇವತ್ತು ವೀಡಿಯೋದಲ್ಲಿ ಎಡ್ ಕ್ಲಿಯರಾಗಿ ತೋರಿಸ್ತೀನಿ. ನಿಮಗೆ ಎಡ್ ಬಂದುಬಿಟ್ಟು 6800 ರೂಪಾಯಿ ಬರುತ್ತೆ. ಇನ್ನು ಬ್ಲ್ಯಾಕ್ ಕಲರ್ ಬಾಡಿ. ಸೊ ಜಿಗ್ಜಾಗ್ ಮಿಷಿನಲ್ಲಿ ನಿಮಗೆ ಜಿಗ್ಜಾಗ್ ಕೂಡ ಮಾಡ್ಕೊಳ್ಬೋದು. ಹಾಗೆ ನಿಮಗೆ ಎಂಬ್ರಾಯ್ಡಿಂಗ್ ಮಾಡಿದ್ರೆ ಸ್ಟೋನ್ ಚೈನ್ ಬಾಲ್ ಚೈನ್ ಬೇಕಾದ್ರೂ ಹೊಲ್ಕೊಳ್ಬೋದು. ಅದನ್ನು ನಾನು ಕ್ಲಿಯರಾಗಿ ಒಂದ್ಸಲ ತೋರಿಸ್ತೀನಿ. ಸೊ ನೋಡಿ, ಈ ಥರ ನಾವು ವರ್ಕ್ ಮಾಡಿರ್ತೀವಲ್ವಾ, ಸೊ ಈ ವರ್ಕ್ ಮಾಡಿರೋದ್ರಲ್ಲಿ ಈ ಬಾಲ್ ಚೈನ್ ಸ್ಟೋನ್ ಚೈನ್ಗೆ ಇದನ್ನು ನಾವು ಹೊಲಿಗೆ ಹಾಕ್ಕೊಳ್ಬೋದು. ಸೊ ಇದನ್ನು ಕೂಡ ನಾವು ಜಿಗ್ಜಾಗ್ ಮಿಷಿನಲ್ಲೇ ಮಾಡೋದು. ನಾನು ಜಿಗ್ಜಾಗ್ ಮಿಷಿನಲ್ಲೇ ಈ ಒಂದು ಸ್ಟೋನ್ ಚೈನ್ ಬಾಲ್ ಚೈನ್ನ ಅಂದರೆ ಹೊಲಿತೀನಿ, ಅಂದರೆ ಇದನ್ನು ಹಣ್ಸೋದಲ್ಲ. ಸೊ ಇದೆಲ್ಲ ಆದಮೇಲೆ ಇದಕ್ಕೆ ಹೊಲಿಗೆ ಹಾಕೊಳ್ಳೋದನ್ನು ನಾನು ಜಿಗ್ಜಾಗ್ ಮಿಷಿನಲ್ಲೇ ಹಾಕೊಳ್ತೀನಿ. ತುಂಬ ಜನಕ್ಕೆ ಗೊತ್ತಿರುತ್ತೆ ಇದು, ಅಂದರೆ ಎಂಬ್ರಾಯ್ಡಿಂಗ್ ಮಾಡೋರಿಗೆ ಸಾಮಾನ್ಯವಾಗಿ ಅದ್ರ ಬಗ್ಗೆ ಗೊತ್ತಿರುತ್ತೆ. ಸೊ ಇದಕ್ಕೆ ಟೆನ್ಷನ್ ಬೇರೆ ಬರುತ್ತೆ. ಇದು ಜಿಗ್ಜಾಗ್ ಮಾಡೋದೇ ಟೆನ್ಷನ್ ಬೇರೆ ಬರುತ್ತೆ, ಇದು ಹೊಲಿಯೋದೇ ಟೆನ್ಷನ್ ಬೇರೆ ಬರುತ್ತೆ. ಇದು ಎರಡು ಕೂಡ ಮಾಡ್ಕೊಳ್ಬೋದು. ಒಂದು ಸೈಡ್ ಓರ್ಲಾಕ್ ಕೂಡ ಮಾಡ್ಕೊಳ್ಬೋದು ಅದರಲ್ಲಿ. ಸೊ ಎರಡು ಕೂಡ ಮಾಡ್ಕೊಳ್ಬೋದು. ನಿಮಗೆ ಕೆಲವರು ಜಾಗ ಇದ್ದರೆ ಸೆಟ್ಟೆ ತೊಗೊಳ್ತಾರೆ, ಜಾಗ ಇದೆ ನನಗೆ ಫ್ರೀ ಇದೆ ಅಂತ ಹೇಳ್ಬಿಟ್ಟು ಸೆಟ್ಟೆ ತೊಗೊಳ್ತಾರೆ ಇಟ್ಕೊಳ್ಳೋದಕ್ಕೋಸ್ಕರ. ಸೊ ಬೇಡ ಅಂತ ಅನ್ನೋದಾದರೆ ನೀವು ಬರೀ ಹೆಡ್ ಮಾತ್ರ ತೊಗೊಂಡು ನೀವು ಎಲ್ಲಿ ಬೇಕೋ ಅಲ್ಲಿಗೆ ಇಟ್ಕೊಂಡು ಮೋಟಾರ್ನ ಕೂಡ ಅಳವಡಿಸ್ಕೊಂಡು ಮಾಡ್ಕೊಳ್ಬೋದು. ಅಂದರೆ ಜಿಗ್ಜಾಗ್ ಮಿಷಿನ್ಗೆ ಮೋಟಾರ್ ಇರಬೇಕು, ಯಾಕಂದರೆ ಅದು ತುಂಬ ಪ್ರೆಸ್ ಮಾಡ್ತೀವಿ. ಒಂದು ಜಿಗ್ಜಾಗ್ ಮಾಡಬೇಕಂದ್ರೆ ಸೊ ಮುಂದೆ ಹೋಗಬೇಕು ಸೀರೆ ಅಂದಾಗ ಸ್ವಲ್ಪ ಮೋಟಾರ್ ಇದ್ದರೆ ತುಂಬ ಈಸಿಯಾಗಿ ಮೂವ್ ಆನ್ ಆಗುತ್ತೆ. ಇಲ್ಲ ಅಂತ ಅಂದರೆ ನೀವು ಕಾಲಲ್ಲಿ ತುಂಡು ಮುಂದೆ ಹೋಗೋಷ್ಟೇ ಲೇಟ್ ಆಗೋಗ್ಬಿಡುತ್ತೆ. ಜಿಗ್ಜಾಗ್ ಮಿಷಿನ್ಗೆ ಓರ್ಲಾಕ್ ಬೇಕಾದ್ರೆ ನೀವು ಮೋಟಾರೇ ಹಾಕೊಳ್ಬೇಡಿ, ಓರ್ಲಾಕ್ ಆರಾಮಾಗಿ ಕಾಲಲ್ಲಿ ತುಂಬಿಬಿಟ್ಟು ಓರ್ಲಾಕ್ ಮಾಡ್ಕೊಳ್ಬೋದು. ಜಿಗ್ಜಾಗ್ ಮಿಷಿನಿಗೆ ಮಾತ್ರ ನೀವು ಮೋಟಾರ್ ಹಾಕೊಂಡಿದ್ದೇ ಒಳ್ಳೆಯದು. ತುಂಬ ಬೇಗನೂ ಮೂವ್ ಆಗುತ್ತೆ, ಕೆಲಸ ಬೇಗ ಆಗುತ್ತೆ. ಇಲ್ಲಾಂದರೆ ತುಂಬ ಟೈಮ್ ಹಿಡಿಯುತ್ತೆ, ಜಿಗ್ಜಾಗ್ ಮಾಡೋಷ್ಟೊತ್ತಿಗೆ ಬೇಜಾರಾಗ್ಬಿಡುತ್ತೆ. ಹಾಗಾಗಿ ಸೊ ಮೋಟಾರ್ನ ಹಾಕೊಳ್ಳೋದು ತುಂಬ ಬೆಸ್ಟು. ಸೊ ನಿಮಗೇನಾದರೂ ನಮಗೆ ಜಾಗ ಇತ್ತು ಅಂದರೆ ಆರಾಮಾಗಿ ಎಲ್ಲ ಸೆಟ್ ತೊಗೊಳ್ಳಿ. ಇಲ್ಲ ಅಂತ ಅಂದರೆ ಬರೀ ಎಡ್ ಬೇಕಾದರೂ ತೊಗೊಳ್ಳಿ. ತುಂಬ ಜನ ಎಡ್ನ ಕೇಳಿದ್ರಿ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಹೆಡ್ ಬಗ್ಗೆ ಮಾಹಿತಿನ ಕೊಟ್ಟಿದ್ದೀನಿ. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಸೊ ನಿಮ್ಗೇನಾದರೂ ಜಿಗ್ಜಾಗ್ ಮಿಷಿನ್ ಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ. ಸೊ ನೀವು ಬೇಕು ಅಂದರೆ ಪರ್ಚೇಸ್ನ ಮಾಡ್ಕೊಳ್ಬೋದು. ಸೊ ಸಿಂಪಲ್ಲಾಗಿ ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ನಿಮ್ಮ ಊರಿಗೆ ಕೊರಿಯರ್ ಇರುತ್ತೆ. ಸೊ ನಿಮ್ಗೆ ಏನಾದ್ರು ಬೇಕು ಅಂತಂದರೆ ಈ ನಂಬರ್ಗೆ ಫೋನ್ ಮಾಡಿಬಿಟ್ಟು ನೀವು ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿಕೊಂಡು ಸೊ ನೀವು ಬೈ ಮಾಡ್ಕೊಳ್ಳಿ. ಓಕೆನಾ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬೈ.